ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಆಗ್ತಕ್ಕಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ. ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು. ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು. ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಳಿಬೇಕು, ಯಾವ ಕಬ್ಬಣ ಉಪಯೋಗಿಸಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭ ಮಾಸ ಭವಿಷ್ಯವನ್ನ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಸೆಪ್ಟೆಂಬರ್ ಅಂತ ಹೇಳ್ತಾ ಇದ್ದ ಹಾಗೇನೆ ಈಗ ನಮಗೆ ಶ್ರಾವಣ ಮತ್ತು ಭಾದ್ರಪದ ಇರತಕ್ಕಂತಹ ಮಾಸ. ಈಗಾಗಲೇ ಶ್ರಾವಣ ಮಾಸದಿಂದ ನಮಗೆ ಅತ್ಯಂತ ಶುಭ ಕಾಲಗಳು, ಶುಭ ಪರ್ವದ ದಿನಗಳೆಲ್ಲ ಶುರುವಾಗಿ ಹೋಗಿದೆ. ಅದು ಭಾದ್ರಪದಕ್ಕೂ ಸಹ ಕಂಟಿನ್ಯೂ ಆಗ್ತಾ ಅನೇಕ ಹಬ್ಬಗಳು, ಅನೇಕ ವ್ರತಗಳು ಬಂದು ಹೋಗ್ತಾ ಇರ್ತವೆ. ಹಾಗಾಗಿ ಈ ಒಂದು ಸೆಪ್ಟೆಂಬರ್ ತಿಂಗಳ ವಿಶೇಷ ದಿನಗಳು ಯಾವ್ಯಾವ್ದು, ಏನೇನು ದಿನದ ವಿಶೇಷತೆಗಳು ಬರ್ತವೆ ಅನ್ನೋದನ್ನ ನಾವು ಮೊದಲನೇದಾಗಿ ಗಮನಿಸೋದಾಯ್ತು ಅಂತ ಹೇಳಿದ್ರೆ, 1ನೇ ತಾರೀಕು 9ನೇ ತಿಂಗಳು 2026 ಮಂಗಳ ಗೌರಿ ವ್ರತ ಇರುತ್ತೆ. ಶ್ರಾವಣ ಮಾಸದ ಮಂಗಳವಾರ ಮಂಗಳ ಗೌರಿ ವ್ರತ ಇರತಕ್ಕಂಥದ್ದು. ಇನ್ನು 4ನೇ ತಾರೀಕು 9ನೇ ತಿಂಗಳು 2026 ಕೃಷ್ಣ ಜನ್ಮಾಷ್ಟಮಿ ಇರೋದು. ತೋಳಪ್ಪರ್ ಮತ್ತು ಮನ್ನಾರ್ ಕೃಷ್ಣ ಜಯಂತಿ ಇರತಕ್ಕಂತಹದ್ದು. ಅಂದು ಚಂದ್ರೋದಯ ರಾತ್ರಿ 12 ಗಂಟೆಗೆ ಆಗತ್ತೆ. ಸೊ ಹಾಗಾಗಿ ಆ ಒಂದು ಅರ್ಧರಾತ್ರಿಯ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮನು ಜನ್ಮಿಸಿರೋದ್ರಿಂದಾಗಿ ಈ ವಿಶೇಷ ಆಚರಣೆ 12 ಗಂಟೆಗೆ ನಡೆಯತಕ್ಕಂಥದ್ದು. ಇನ್ನು 5ನೇ ತಾರೀಕು 9ನೇ ತಿಂಗಳು 2026 ಶ್ರಾವಣದ ಕೊನೆ ಶನಿವಾರ, ಶ್ರಾವಣ ಮಾಸದ ಕೊನೆ ಶನಿವಾರ ಇರತಕ್ಕಂಥದ್ದು. ಇನ್ನು ಇದೇ ಶ್ರಾವಣ ಮಾಸದ ಕೊನೆ ಶನಿವಾರದ ದಿವಸ ಯಾರೆಲ್ಲ ನಮ್ಮ ಆಶ್ರಮದಲ್ಲಿ ಇರ್ತಕ್ಕಂತಹ ವಿಶ್ವದ ಪ್ರಪ್ರಥಮವಾಗಿರ್ತಕ್ಕಂತಹ ಏಕಶಿಲಾಮೂರ್ತಿಯಾಗಿರ್ತಕ್ಕಂತಹ ದಕ್ಷಿಣ ಮುಖ ಹನುಮ ಸಮೇತ ಶನೇಶ್ವರ ಸ್ವಾಮಿಗೆ ಯಾರು ಬಂದು ಎಳ್ಳೆಣ್ಣೆ ಅಭಿಷೇಕವನ್ನ ನಿಮ್ಮ ಕೈಯಾರೆ ಮಾಡ್ತಿರೋ, ಅಥವಾ ಯಾರು ಆ ದೇವಸ್ಥಾನಕ್ಕೆ ಬಂದು ನಿಮ್ಮ ಕೈಯಾರೆ ಸ್ವಾಮಿಯನ್ನ ಸ್ಪರ್ಶಿಸಿ ದರ್ಶನವನ್ನ ಮಾಡ್ಕೊಳ್ತಿರೋ ಅಂಥವರೆಲ್ಲರಿಗೂ ಸಹ ಸ್ವತಃ ನಾವೇ ಹನುಮ ರಕ್ಷೆಯನ್ನ ನಿಮ್ಮ ಕೈಗೆ ಉಚಿತವಾಗಿ ಕಟ್ತೀವಿ. ಅದಕ್ಕೆ ಯಾವುದೇ ರೀತಿಯಾದಂತಹ ಹಣಕಾಸಿರೋದಿಲ್ಲ. ಬಂದಂಥವ್ರು ಶ್ರಾವಣ ಮಾಸ ಅಂತ ಹೇಳ್ತಾ ಇದ್ದ ಹಾಗೇನೆ ತುಂಬಾ ಎಲ್ಲರಿಗೂ ಗೊತ್ತಿದೆ, ಶ್ರೀನಿವಾಸ ದೇವರನ್ನ ಪೂಜೆ ಮಾಡೋದು, ಹನುಮಂತನ ಪೂಜೆ ಮಾಡೋದು, ನರಸಿಂಹ ದೇವರನ್ನ ಪೂಜೆ ಮಾಡೋದು, ವಿಷ್ಣುವಿನ ಒಕ್ಲೆಲ್ಲ ಅವತ್ತು ತುಂಬಾ ಚೆನ್ನಾಗಿ ಕೆಲವೊಬ್ರು ಭಿಕ್ಷಾಟನ ಸ್ವರೂಪದಲ್ಲಿ ದಾಸಪ್ಪಂದರಾಗಿರಬಹುದು, ತುಂಬಾ ಜನ ಒಂದು ಭಿಕ್ಷಾಟನೆ ಮಾಡಿ ಗೋವಿಂದ ಗೋವಿಂದ ಅಂತ ಹೇಳಿ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಹನುಮಂತನ ಉಪಾಸನೆಯನ್ನ ಮಾಡೋದಕ್ಕೆ ಇದು ಪರ್ವಕಾಲ. ಹಾಗಾಗಿ ಅಂತಹ ಒಂದು ಪರ್ವಕಾಲದಲ್ಲಿ ಯಾರೆಲ್ಲ ಕೊನೆ ಶ್ರಾವಣ ಶನಿವಾರದ ದಿವಸ ಬರ್ತಿರಲ್ಲ ಆಶ್ರಮಕ್ಕೆ, ಅಂಥವ್ರಿಗೆಲ್ಲರಿಗೂ ಸಹ ಪೀಡೆ ಪಿಶಾಚಿಗಳಿಂದ ಯಾವುದೇ ರೀತಿಯಾದಂತಹ ಮಾಟ ಮಂತ್ರಗಳಾಗಿರಬಹುದು, ದೃಷ್ಟಿದೋಷಗಳಾಗಿರಬಹುದು, ನರದೃಷ್ಟಿ, ನಾರಿ ದೃಷ್ಟಿ, ಪೀಡದೃಷ್ಟಿ, ಪಿಶಾಚ ದೃಷ್ಟಿ, ಪ್ರೇತ ದೃಷ್ಟಿ, ಪಶು ದೃಷ್ಟಿ, ಪಕ್ಷಿ ದೃಷ್ಟಿ, ಸರ್ವದೃಷ್ಟಿಯೂ ಸಹ ನಿವಾರಣೆ ಆಗಬೇಕು ಅಂತ ಹೇಳಿ ಜೀವನದ ಅಭಿವೃದ್ಧಿಗೋಸ್ಕರ ಅಂತಾನೆ ಒಂದು ವಿಶೇಷವಾಗಿ ಆ ಒಂದು ರಕ್ಷಾ ಕವಚವನ್ನ ಕಟ್ಕೊಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಸಹ ಇರುತ್ತೆ. ತಾವೆಲ್ಲರೂ ಸಹ ಬಂದು ನಿಮ್ಮ ಕೈಯಾರೆ ಸ್ವಾಮಿಗೆ ಎಳ್ಳೆಣ್ಣೆಯನ್ನ ಹಾಕಿ ವಿಶ್ವದ ಪ್ರಪ್ರಥಮ ಏಕಶಿಲಾಮೂರ್ತಿ, ಪ್ರಪಂಚದಲ್ಲಿ ಎಲ್ಲೂ ಇರ್ತಕ್ಕಂತಹ, ಎಲ್ಲೂ ನಿಮಗೆ ನೋಡೋದ ಕಂಡು ಕೇಳರಿಯದ, ನೋಡೋದಕ್ಕೆ ಸಾಧ್ಯವೇ ಇಲ್ಲದೆ ಇರತಕ್ಕಂತಹ ಅತ್ಯಪರೂಪವಾದಂತಹ ವಿಗ್ರಹಕ್ಕೆ ಸ್ವತಃ ನೀವೇ
ಪೂಜೆಗಳನ್ನ ಮಾಡೋದ್ರಿಂದಾಗಿ ನಿಮಗಿರ್ತಕ್ಕಂತಹ ಶನಿ ದೃಷ್ಟಿ ಆಗಬಹುದು, ಅದೇ ರೀತಿಯಾಗಿ ಕೆಟ್ಟ ಸಮಯಗಳಾಗಬಹುದು, ಅದೆಲ್ಲವೂ ಸಹ ನಿವಾರಣೆ ಆಗುತ್ತೆ. ಹನುಮಂತನ ರಕ್ಷೆಯನ್ನ 5ನೇ ತಾರೀಕು ಕೊನೆ ಶ್ರಾವಣ ಶನಿವಾರದ ದಿವಸ ಕಟ್ತಾ ಇದ್ದೇವೆ. ಯಾರೆಲ್ಲರೂ ಸಹ ಇದ್ದಿರಲ್ಲ ಬಂದು ಕಟ್ಟಿಸ್ಕೊಂಡು ಹೋಗ್ಬೋದು, ಶುಭವಾಗ್ಲಿ. ಇನ್ನು ಅದೇ ರೀತಿಯಾಗಿ 8ನೇ ತಾರೀಕು 9ನೇ ತಿಂಗಳು 2026 ಮಂಗಳವಾರ ಮತ್ತೆ ಮಂಗಳಗೌರಿ, ಕೊನೆ ಮಂಗಳಗೌರಿ ವ್ರತ, ಶ್ರಾವಣ ಮಾಸದ ಕೊನೆ ಮಂಗಳಗೌರಿ ವ್ರತವಾಗಿರುತ್ತೆ. ಇನ್ನು 11ನೇ ತಾರೀಕು ಅಮಾವಾಸ್ಯೆ, ಬೆನಕನ ಅಮಾವಾಸ್ಯೆ ಆಗಿರುತ್ತೆ. ಈ ಬೆನಕನ ಅಮಾವಾಸ್ಯೆ ದಿವಸ ವಿಶೇಷವಾಗಿ ತುಂಬಾ ಜನ ಸಾಲ ಬಾಧೆಯಿಂದ ಬಳಲ್ತಾ ಇರ್ತೀರಿ. ಎಷ್ಟು ಖರ್ಚು ಮಾಡ್ಕೊಳ್ತಾ ಇರ್ತೀರಿ, ಸಾಲ 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 ಅನ್ನುವಂಥದ್ದು ಶೂಲವಾಗಿ ಪರಿಣಾಮವಾಗ್ಬಿಟ್ಟಿರುತ್ತೆ. ಸಾಲ ಎನ್ನುವಂತಹ ಶೂಲವು ನಿಮ್ಮಿಂದ ಹೋಗಬೇಕು, ನಿಮ್ಮ ಜೀವನ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಅವತ್ತು ಶ್ರಾವಣ ಮಾಸದ ಕೊನೆ ದಿವಸ ಶುಕ್ರವಾರ ಅಮಾವಾಸ್ಯೆ ಇರ್ತಕ್ಕಂಥದ್ದು. ಅಂಥ ದಿವಸ ತ್ರಿಪುರ ಚಂಡಿಕಾ ಹೋಮವನ್ನ ಏರ್ಪಾಟು ಮಾಡಿದ್ದೇವೆ. ಯಾರು ಬೇಕಾದ್ರೂ ಸಾಲ ಬಾಧೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು 5 ಕಮಲದ ಹೂವನ್ನ ತಗೊಂಡು ಬಂದು ದೇವಿಗೆ ಅರ್ಪಣೆ ಮಾಡಬೇಕು. ನೀವು ಕೊಡ್ತಕ್ಕಂಥ ಹೂವನ್ನ ನಿಮ್ಮ ಕೈನಲ್ಲೇ ಆ ಒಂದು ಯಾಗಕುಂಡಕ್ಕೆ ಹಾಕಿಸ್ತೀವಿ. ಅದರಿಂದ ದೇವಿಗೆ ಬಹಳ ಪ್ರೀತವಾಗಿ ನಿಮ್ಮ ಋಣಬಾಧೆಗಳು ಹೋಗತ್ತೆ. ಹಾಗಾಗಿ ಯಾರು ಬೇಕಾದ್ರೂ ಸಹ ಬಂದು ಈ ಒಂದು ಯಾಗದಲ್ಲಿ ಪಾಲ್ಗೊಳ್ಬಹುದು. ಇದಕ್ಕೂ ಸಹ ಯಾವುದೇ ರೀತಿಯಾಗಿರ್ತಕ್ಕಂತಹ ಶುಲ್ಕ ಅನ್ನುವಂತಹದ್ದು ಇರೋದಿಲ್ಲ. ಹಾಗಾಗಿ ಯಾರು ಬೇಕಾದ್ರೂ 11ನೇ ತಾರೀಕು ಶ್ರಾವಣ ಮಾಸದ ಕೊನೆ ಶುಕ್ರವಾರ, ಕೊನೆ ದಿವಸ ಮತ್ತು ಅಮಾವಾಸ್ಯೆಯ ಪರ್ವಕಾಲದಲ್ಲಿ ಮಾಡ್ತಕ್ಕಂಥ ಸಾಲಬಾಧ ನಿವಾರಣೆಗಾಗಿ ತ್ರಿಪುರ ಚಂಡಿಕಾ ಹೋಮ ತಾವೆಲ್ಲರೂ ಸಹ ಬಂದು ಪಾಲ್ಗೊಳ್ಳಿ. ಅದೇ ರೀತಿಯಾಗಿ ಇನ್ನಷ್ಟು ವಿಶೇಷತೆಗಳನ್ನು ಗಮನಿಸೋದಾಯ್ತು ಅಂದ್ರೆ ನಿಮ್ಗೆ ಸ್ವರ್ಣ ಗೌರಿ ವ್ರತ, ಅದೇ ರೀತಿಯಾಗಿ ವರಸಿದ್ಧಿ ವಿನಾಯಕ ವ್ರತ ಇರ್ತಕ್ಕಂತಹದ್ದು 14ನೇ ತಾರೀಕು, 15ನೇ ತಾರೀಕು ಋಷಿ ಪಂಚಮಿ ಇರ್ತಕ್ಕಂತಹದ್ದು. ಇನ್ನು ಅದೇ ರೀತಿಯಾಗಿ ನೋಡೋದಾಯ್ತು ಅಂತ ಹೇಳಿದ್ರೆ ಅನಂತನ ಹಬ್ಬ ಬರುತ್ತೆ, ಅನಂತನ ಹುಣ್ಣಿಮೆ ಬರುತ್ತೆ 25ನೇ ತಾರೀಕು ಮತ್ತು 26ನೇ ತಾರೀಕು. ರಾಹು ಜಯಂತಿ ಸಹ 26ನೇ ತಾರೀಕೆ ಇರುತ್ತೆ. ಸೊ ಅದನ್ನೆಲ್ಲ ನಿಮ್ಗೆ ಒಳ್ಳೆ ರೀತಿನಲ್ಲಿ ಅನುಕೂಲವಾಗ್ತಕ್ಕಂಥದ್ದು. ಇನ್ನು 27ನೇ ತಾರೀಕಿಂದ ಮಹಾಲಯ ಪಕ್ಷ ಪ್ರಾರಂಭವಾಗ್ತಕ್ಕಂಥದ್ದು. ಸೊ ಹಾಗಾಗಿ ಮಹಾಲಯ ಅಮಾವಾಸ್ಯೆ ನೆಕ್ಸ್ಟ್ ಬರ್ತಕ್ಕಂಥದ್ದು, ನೆಕ್ಸ್ಟ್ ಅಮಾವಾಸ್ಯೆ ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಬರ್ತದೆ. ಈ ಮಹಾಲಯ ಪಕ್ಷ 15 ದಿವಸಗಳು ನಡೀತಕ್ಕಂಥದ್ದು. ನಿಮ್ಮ ಪೂರ್ವಿಕರನ್ನ ನೆನೆಸ್ಕೊಂಡು ಮಾಡ್ತಕ್ಕಂತಹ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು, ಅವರಿಗೆ ಕೊಡಬೇಕಾದಂತಹ ಗೌರವ ಸ್ಥಾನಮಾನಗಳನ್ನ ಇನ್ನೂ ನೆನಪಿಸ್ಕೊಳ್ತಾ ಇದ್ದೀವಿ ಅಂತ ಹೇಳ್ಕೊಟ್ಟು ಪೂಜೆ ಮಾಡ್ತಕ್ಕಂಥದ್ದು, ಹಿರಿಯರ ಪೂಜೆ ಮಾಡ್ತಕ್ಕಂಥದ್ದು, ನಿಮ್ಮ ಪಂಥಾನುಸಾರ ನಿಮ್ಮ ಮನೆತನಗಳಲ್ಲಿ ಬಂದಂತಹ ಪದ್ಧತಿಗಳನ್ನ ಮುಂದುವರಿಸ್ಕೊಳ್ತಾ ಹೋಗಿ. ಇನ್ನು ಮಾಸ ವಿಶೇಷತೆಯನ್ನು ತಿಳ್ಕೊಂಡಿದ್ದಾದ್ಮೇಲೆ ಈ ತಿಂಗಳಲ್ಲಿ ಯಾವ ಗ್ರಹಗಳು ಯಾವ ದಿನಾಂಕಗಳಂದು ಬದಲಾವಣೆ ಆಗತ್ತೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ 2ನೇ ತಾರೀಕಿಗೆ ಶುಕ್ರನು ತುಲಾ ರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು. ಅದೇ ರೀತಿಯಾಗಿ 7ನೇ ತಾರೀಕಿಗೆ ಕನ್ಯಾ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. 17ನೇ ತಾರೀಕಿಗೆ ರವಿಯು ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು. ಅದೇ ರೀತಿಯಾಗಿ 18ನೇ ತಾರೀಕಿನಂದು ಕಟಕ ರಾಶಿಗೆ ಕುಜನು ಪ್ರವೇಶ ಮಾಡ್ತಾ ಇದ್ದಾನೆ. 26ನೇ ತಾರೀಕಿಗೆ ಬುಧನು ತುಲಾ ರಾಶಿಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇಷ್ಟು ಗ್ರಹ ಸ್ಥಿತಿಗಳು ಮತ್ತು ಗ್ರಹದ ಚಾರಗಳು ನಿಮ್ಮ ರಾಶಿಯ ಮೇಲೆ ಯಾವ ರೀತಿಯಾದಂತಹ ಪ್ರಭಾವ ಬೀರುತ್ತೆ ಅನ್ನೋದನ್ನ ಈಗ ಗಮನಿಸೋಣ. ಮೊದಲನೆಯದಾಗಿ ಮೇಷರಾಶಿಯಲ್ಲಿ ಹುಟ್ಟಿರುವಂತಹವರಿಗೆ ಈ ಒಂದು ತಿಂಗಳಲ್ಲಿ ಒಂದಷ್ಟರ ಮಟ್ಟಕ್ಕೆ ಕುಟುಂಬ ಜೀವನದಲ್ಲಿ ಬಹಳ ನೆಮ್ಮದಿ ಅನ್ನುವಂತಹದ್ದು, ಸುಖ ಸೌಖ್ಯಗಳು ವೃದ್ಧಿ ಆಗುವಂತಹದ್ದು, ಜೀವನದಲ್ಲಿ ಏನಾದ್ರೂ ಒಂದಿಷ್ಟು ಸಾಧನೆಯನ್ನ ಮಾಡ್ಕೊಳ್ಳೋದಕ್ಕೆ ದಾರಿಗಳು ಕಾಣ್ತಕ್ಕಂತಹದ್ದು, ಎಲ್ಲವೂ ಅಭಿವೃದ್ಧಿಯ ಕಡೆಗೆ ಹೋಗುವಂತಹದ್ದು ಮೇಷರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಇರ್ತಕ್ಕಂಥದ್ದಿದೆ. ಅಷ್ಟು ಮಾತ್ರ ಅಲ್ಲ, ತುಂಬಾ ದಿವಸಗಳಿಂದ ನೆಲೆಗುದಿಗೆ ಬಿದ್ದಂತಹ ಅನೇಕ ಕಾರ್ಯಗಳು ಮುಂದುವರಿಯುತ್ತೆ. ಬದುಕಿನಲ್ಲಿ ಒಂದಷ್ಟು ಸುಖ ಸೌಖ್ಯಗಳು ಸೌಕರ್ಯಗಳು ವೃದ್ಧಿ ಆಗ್ತಕ್ಕಂತಹದ್ದು ಆಗತ್ತೆ. ಪ್ರಾಪಂಚಿಕ ಜೀವನದಲ್ಲಿ ಒಂದಷ್ಟು ಕಷ್ಟ ನಷ್ಟಗಳಿಂದ ಹೊರಗೆ ಬರ್ತೀರಾ ಮತ್ತು ಸಾಲದ ಸಮಸ್ಯೆಯಿಂದ ಸ್ವಲ್ಪ ಮಟ್ಟಕ್ಕೆ ನಿರಾಳವಾಗ್ತಕ್ಕಂಥದ್ದು, ಸಾಲದಿಂದ ಹೊರಗಡೆ ಬರ್ತಕ್ಕಂಥದ್ದು ಆಗುತ್ತೆ. ವ್ಯಾಪಾರ ಉದ್ಯೋಗಗಳು ಅಲ್ಪ ಮಟ್ಟಕ್ಕೆ ಲಾಭವನ್ನ ನಿಮಗೆ ತಂದು ಕೊಡುತ್ತೆ. ಅತ್ಯಧಿಕವಾದಂತಹ ಖರ್ಚುಗಳಿಂದ ಹೈರಾಣಾಗಿದ್ದಂತಹ ನಿಮಗೆ ಈ ತಿಂಗಳಲ್ಲಿ ಒಂದಷ್ಟು ಉಳಿಕೆ ಕಾಣತಕ್ಕಂತಹದ್ದು ಸೆಪ್ಟೆಂಬರ್ನ ತಿಂಗಳಲ್ಲಿ. ಹಾಗಾಗಿ ಎಲ್ಲರಿಗೂ ಅನುಕೂಲ ಆಗತ್ತೆ, ಅನುಕೂಲ ಆಗ್ಲೇಬೇಕು. ಯಾರಾದ್ರೂ ಏನಾದ್ರೂ ಸಾಲದಿಂದ ಬಳಲ್ತಾ ಇದ್ದೀನಿ ಅಂದ್ರೆ
11ನೇ ತಾರೀಕು ನಡೀತಕ್ಕಂತಹ ತ್ರಿಪುರ ಚಂಡಿಕಾ ಹೋಮಕ್ಕೆ ತಾವೆಲ್ಲರೂ ಸಹ ಬಂದು ಪಾಲ್ಗೊಂಡು ಆ ಒಂದು ಹೋಮದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ದೇವಿಗೆ 5 ಕಮಲದ ಹೂವನ್ನು ಅರ್ಪಣೆ ಮಾಡಿ ಹೋಗಿ. ನಿಮ್ಮ ಸಾಲದ ಹೊರೆಯು ನಿಧಾನವಾಗಿ ಕರಗ್ತಾ ಬರುತ್ತೆ. ಅಮ್ಮನವರ ಸಂಪೂರ್ಣವಾದ ಆಶೀರ್ವಾದ ಸಿಗುತ್ತೆ. ಹೋಮದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಇಲ್ಲೇ ಇರ್ತಕ್ಕಂತಹ ಫೋನ್ ನಂಬರ್ಗೆ ಫೋನ್ ಮಾಡಿಕೊಂಡು ಬರಬಹುದು. ಜೊತೆಗೆ ಬಂಧು ಮಿತ್ರರು ಒಂದಿಷ್ಟು ಸಹಾಯ ಸಹಕಾರಗಳನ್ನ ಕೊಡತಕ್ಕಂತಹ ಮಾಸವಾಗಿರುತ್ತೆ. ವಾದ ವಿವಾದಗಳಲ್ಲಿ ನಿಮ್ಮ ಶತ್ರುಗಳು ನಿಮಗೆ ಶರಣಾಗ್ತಾರೆ. ಶತ್ರುಗಳಿಗೆ ಸೋಲುಗಳು ಉಂಟಾಗ್ತಕ್ಕಂತಹದ್ದು ಮತ್ತು ಈ ಕಿರಿಕಿರಿಗಳಿಂದೆಲ್ಲ ದೂರವಾಗ್ತಿರಿ. ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಕ್ಕೆ ಚೇತರಿಕೆ ಕಂಡುಬಂದು ಮನಸ್ಸಿಗೆ ನೆಮ್ಮದಿ ಅನ್ನುವಂಥದ್ದು ನಿಮಗೆ ಕಾಡುತ್ತೆ. ಯಾರ್ಯಾರು ಈ ಲೇವಾದೇವಿ ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಿ, ಅದೇ ರೀತಿಯಾಗಿ ಚಿಟ್ ಫಂಡ್ಸ್ ಗಳನ್ನ ನಡೆಸ್ತಾ ಇರ್ತಕ್ಕಂಥವ್ರಿಗೆ, ಚೀಟಿಗಳನ್ನ ನಡೆಸ್ತಾ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭಗಳು ಈ ಒಂದು ತಿಂಗಳಲ್ಲಿ ಕಂಡು ಬರುತ್ತೆ. ನಿಮ್ಮನ್ನ ದೂಷಣೆ ಮಾಡ್ತಾ ಇದ್ದಂಥವರೇ ನಿಮ್ಮನ್ನ ಹೊಗಳಿಕೆ ಮಾಡ್ತಕ್ಕಂತಹ ದಿನಮಾನಗಳು ಸಹ ಈ ಒಂದು ತಿಂಗಳಿನಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಏನೇ ಹೊಸ ಕೆಲಸಗಳಿಗೆ ಕೈ ಹಾಕೋದಕ್ಕೂ ಸಹ ಈ ಒಂದು ತಿಂಗಳು ಬಹಳ ಸುಂದರವಾಗಿರ್ತಕ್ಕಂತಹ ತಿಂಗಳು ಅಂತಾನೆ ಹೇಳಬಹುದು. ನಿಮ್ಮ ನೆಚ್ಚಿನವಾಗಿರ್ತಕ್ಕಂತಹ ಮನಸ್ಸಿಗೆ ಹತ್ತಿರವಾದಂತಹವರನ್ನ ಭೇಟಿ ಮಾಡಿ ಅವರ ಜೊತೆಗೆ ಮಾತುಕತೆಗಳನ್ನ ನಡೆಸಿ ಬಹಳ ಸಂತೋಷ ಪಟ್ಕೊಳ್ತಕ್ಕಂತಹ ದಿವಸ. ಇನ್ನು ಅದೇ ರೀತಿಯಾಗಿ ವ್ಯಾಪಾರದಲ್ಲಿ ತೊಡಗಿರುವಂತಹವರಿಗೆ ಆಗ್ಲೇ ಹೇಳಿದ ಹಾಗೆ ವ್ಯಾಪಾರದಲ್ಲಿ ಅಭಿವೃದ್ಧಿಗಳು ಜಾಸ್ತಿ ಆಗ್ತದೆ. ಏನಾದ್ರೂ ಹೊಸ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಬೇಕು ಅಂದ್ರೂ ಸಹ ಈಗಿನ ಕಾಲ ಬಹಳ ಸಕಾಲ. ಎಲ್ಲ ತೊಂದರೆಗಳು ಸಹ ನಿಧಾನವಾಗಿ ಉಪಶಮನ ಆಗ್ತಾ ಬರುತ್ತೆ. ನಿಮ್ಗೊಂದು ಅಭಿವೃದ್ಧಿಯ ಪಥದ ಕಡೆಗೆ ಈ ಒಂದು ಕೆಲಸಗಳು ಕಾರ್ಯಗಳು ಕರ್ಕೊಂಡು ಹೋಗ್ತಾ ಇರುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಬಹಳ ಮುಂದುವರಿಕೆ ಏಳಿಗೆಗಳು ಜಾಸ್ತಿ ಇರುತ್ತೆ. ಹೈಯರ್ ಸ್ಟಡೀಸ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಅಥವಾ ವಿದೇಶಕ್ಕೆ ಏನಾದ್ರೂ ಹೋಗ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೂ ಈ ಒಂದು ತಿಂಗಳು ಬಹಳ ಅನುಕೂಲಗಳನ್ನ ತಂದುಕೊಡುತ್ತೆ. ನಿಮ್ಮ ಇಚ್ಛೆಯ ಅನುಸಾರವಾಗಿ ವಿದ್ಯಾಪ್ರಾಪ್ತಿಗಳಾಗ್ತಕ್ಕಂತಹದ್ದು ಆಗತ್ತೆ. ರೈತರಿಗೆ ನಿಮ್ಮ ಪಾಲಿನ ಬೆಳೆಗಳು ತುಂಬಾನೇ ಚೆನ್ನಾಗಿ ಬಂದು ಕೈಗೂಡತಕ್ಕಂತಹ ಮಾಸವಾಗಿರುತ್ತೆ. ಒಟ್ಟಾರೆಯಾಗಿ ಮೇಷರಾಶಿನಲ್ಲಿ ಹುಟ್ಟಿರುವಂತವ್ರಿಗೆ ಈ ತಿಂಗಳು ಬಹಳ ಸುಂದರವಾಗಿರ್ತಕ್ಕಂತಹ ದಿನಮಾನ. ಒಳ್ಳೆ ದಿನಗಳು ಈ ಒಂದು ತಿಂಗಳಿನಲ್ಲಿ ಇರ್ತಕ್ಕಂಥದ್ದು. ನೆಮ್ಮದಿಯಾಗಿರಿ, ಸಂತೋಷವಾಗಿರಿ, ಖುಷಿಯಾಗಿ ಇದ್ದು ಜೀವನನ ಮುಂದುವರಿಸ್ಕೊಳ್ತಾ ಹೋಗಿ. ಮತ್ತೊಮ್ಮೆ ನಿಮ್ಗೆ ರಿಮೈಂಡ್ ಮಾಡ್ತಾ ಇರತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ 5ನೇ ತಾರೀಕು ಶ್ರಾವಣ ಮಾಸದ ಕೊನೆಯ ಶನಿವಾರದ ದಿವಸ ವಿಶ್ವದ ಏಕಶಿಲಾಮೂರ್ತಿಯಾಗಿರ್ತಕ್ಕಂತಹ ದಕ್ಷಿಣ ಮುಖ ಹನುಮ ಸಮೇತ ಶನೇಶ್ವರ ಸ್ವಾಮಿಯು ಒಂದೇ ಶಿಲೆಯಲ್ಲಿ ನೆಲೆಸಿರ್ತಕ್ಕಂತಹ ಕ್ಷೇತ್ರ ಹರತಲೆ ಗ್ರಾಮದ ಹರತಲೆ ನಿರ್ಗುಣಾದ್ವೈತ ಮಟ್ಟದಲ್ಲಿ ಇರತಕ್ಕಂತಹ ಆ ಏಕಶಿಲಾಮೂರ್ತಿಗೆ ಯಾರು ಕೊನೆ ಶನಿವಾರ ದಿವಸ ಬಂದು ಎಳ್ಳೆಣ್ಣೆ ಅಭಿಷೇಕವನ್ನ ಮಾಡಿ ಸ್ವಾಮಿಗೆ ಕೃಪೆಗೆ ಪಾತ್ರರಾಗ್ತಿರೋ ಅವರಿಗೆ ಸ್ವತಃ ನಾವೇ ನಮ್ಮ ಕೈಯಾರೆ ಹನುಮಂತನ ರಕ್ಷೆಯನ್ನ ಕಟ್ತೀವಿ. ಆ ರಕ್ಷೆಯನ್ನ ಕಟ್ಟಿಸ್ಕೊಳ್ಳೋದ್ರಿಂದ ನಿಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ದೃಷ್ಟಿ ದೋಷಗಳಾಗ್ಲಿ, ಮಾಟಮಂತ್ರ ದೋಷಗಳಾಗ್ಲಿ, ಕೃತಿಮ ದೋಷಗಳಾಗ್ಲಿ ಬರೋದಿಲ್ಲ. ಹನುಮಂತನೇ ನಿಮ್ಗೆ ಸ್ವತಃ ರಕ್ಷಣೆಯನ್ನ ಕೊಡ್ತಾ ಹೋಗ್ತಾ ಇರ್ತಾನೆ. ಶನಿದೇವರ ಕೃಪೆ ಉಂಟಾಗ್ತಾ ಇರುತ್ತೆ. ಯಾರಿಗೆ 7.5 ನಡೀತಿದೆ ನೋಡಿ, ಮೇಷರಾಶಿ ನಿಮ್ಗೆ 7.5 ನಡೀತಾ ಇದೆ. 7.5 ಯಾರ್ಯಾರಿಗೆಲ್ಲ ನಡೀತಾ ಇದೆ? ಪಂಚಮ ಶನಿ ಯಾರಿಗೆ ನಡೀತಾ ಇದೆ, ಅಷ್ಟಮ ಶನಿ ಯಾರಿಗೆ ನಡೀತಾ ಇದೆ, ಅರ್ಧಾಷ್ಟಮ ಶನಿ ಯಾರಿಗೆ ನಡೀತಾ ಇದೆ, ಅವರೆಲ್ಲರೂ ಸಹ ಬಂದು ರಕ್ಷೆಯನ್ನು ಕಟ್ಟಿಸ್ಕೊಳ್ಳಿ. ಮತ್ತು 11ನೇ ತಾರೀಕು ಶ್ರಾವಣ ಮಾಸದ ಕೊನೆ ದಿವಸ ಶುಕ್ರವಾರ ಅಮಾವಾಸ್ಯೆ ಬಂದಿರತಕ್ಕಂಥದ್ದು. ಸಾಲಬಾಧೆಯ ನಿವಾರಣೆಗೆ ಅಸ್ಕರನೇ ಸಾಲಬಾಧ ನಿವಾರಣಕ್ಕೆಂತಾನೆ ತ್ರಿಪುರ ಚಂಡಿಕಾ ಹೋಮವನ್ನು ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಸಹ ಬಂದು ಪಾಲ್ಗೊಂಡು ತ್ರಿಪುರ ಚಂಡಿಕಾ ಅಮ್ಮನವರ ಕೃಪೆಗೆ ಪಾತ್ರರಾಗಿ ನೀವು ಪೂಜೆಯನ್ನು ಮಾಡಿಸ್ಕೊಂಡು ಹೋಗಿ. ಅದಕ್ಕೂ ಸಹ ಯಾವುದೇ ಶುಲ್ಕವಿರೋದಿಲ್ಲ, ಉಚಿತವಾಗಿ ಮಾಡ್ತಾ ಇರ್ತಕ್ಕಂಥದ್ದು, ಜನಸೇವೆಗಾಗಿ ಮಾಡ್ತಾ ಇರ್ತಕ್ಕಂಥದ್ದು. ನಿಮ್ಮ ಸಮಸ್ಯೆಗಳನ್ನ ಬಂದು ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮೇಷರಾಶಿಯವರ ಈ ಒಂದು ತಿಂಗಳ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಂಡಿದ್ದಾಯ್ತು. ಇನ್ನು ಪರಿಹಾರ ಅಂತ ಬಂದಾಗ ರಾಜರಾಜೇಶ್ವರ ಸ್ತವ ಸ್ತೋತ್ರವನ್ನ ಬೆಳಗ್ಗೆ ಮತ್ತು ಸಂಧ್ಯಾಕಾಲದಲ್ಲಿ ಪಠಣವನ್ನು ಮಾಡ್ತಾ ಬನ್ನಿ. ಆಧ್ಯಾತ್ಮಿಕ ಪರಿಹಾರ ತಿಳ್ಕೊಂಡಿದ್ದಾಯ್ತು. ಸಾಮಾಜಿಕ ಪರಿಹಾರ ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೊಂದಿಷ್ಟು ಆಸರಿಯಾಗಿರಿ. ಮುಂದಿನ ಜೀವನದ ಬೆಳಕು ಚೆನ್ನಾಗಿರ್ಬೇಕಂದ್ರೆ ಹಿಂದೆ ಪ್ರಕೃತಿಯನ್ನು ಉಳಿಸ್ಕೊಳ್ಬೇಕು. ಪ್ರಕೃತಿಯನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ಕಾಳಜಿ ಮಾಡಿ. ಶುಭವಾಗ್ಲಿ, ಮಂಗಳವಾಗ್ಲಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.